ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ದಿಢೀರಾಗಿ ಮಾಡುವ ಸ್ಯಾಂಡ್ವಿಚ್ ರೆಸಿಪಿನ ಹೇಳ್ತಿದ್ದೀವಿ. ಇದಕ್ಕೆ ಬೇಕಾಗಿರೋದು ಮೊದಲಿನಾಗಿ ಬ್ರೆಡ್ಡು. ಇದನ್ನು ಸ್ವಲ್ಪ ನಾವು ಎಣ್ಣೆ ಅಥವಾ ತುಪ್ಪ ಜೊತೆ ರೋಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕಾರ್ನು, ಟೊಮ್ಯಾಟೊ, ವೆಜ್ ಮಯೋನೀಸ್ ಮತ್ತು ಟೊಮ್ಯಾಟೊ ಕಚ್ಚಪ್ಪು. ಇದೇನಂತ ಹೇಳಿದರೆ ಫ್ರೆಂಡ್ಸ್, ಈಗ ಟಿಫಿನ್ಗೆ ಎಮರ್ಜೆನ್ಸಿ ಆಗಿ ಏನಾದರೂ ಮಾಡಬೇಕಂದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮಾಡಲಿಕ್ಕೂ ತುಂಬ ಈಸಿ. ನೋಡೋಣ ಹೇಗೆ ಮಾಡೋದು ಅಂತ. ಈಗ ನೋಡಿ ಫ್ರೆಂಡ್ಸ್, ಅಷ್ಟೂ ಎಲ್ಲ ಐಟಮ್ಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇದಕ್ಕೆ ಉಪ್ಪು, ಖಾರದ ಪುಡಿ ಏನೂ ಹಾಕಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಮಯೋನೀಸ್ನ ಹಾಕ್ಕೊಳ್ತಿದ್ದೀವಿ. ಉಪ್ಪು ಎಕ್ಸೆಪ್ಷನಲ್ಲು, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು. ಸ್ವಲ್ಪ ಜನರಿಗೆ ಉಪ್ಪು ಜಾಸ್ತಿ ಇಷ್ಟ ಆಗುತ್ತೆ, ಬಟ್ ನಾವು ಟೊಮೆಟೊ ಸಾಸಲ್ಲಿ ಉಪ್ಪಿರೋದ್ರಿಂದ ಉಪ್ಪು ಹಾಕ್ಕೊಳ್ತಿಲ್ಲ. ಇದಕ್ಕೀಗ ಟೊಮೆಟೊ ಸಾಸ್ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಕಾರ್ನು, ಟೊಮ್ಯಾಟೊ, ಈರುಳ್ಳಿ ಮತ್ತು ದೊಡ್ಡ ಮೆಣಸಿನ್ಕಾಯಿ, ಸಾಸು ಮತ್ತು ಮಯೋನೀಸು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಇದು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಬ್ರೆಡ್ಡು. ನೀವು ತುಪ್ಪ ಅಥವಾ ಗೀ ಯಾವುದ್ರಿಂದಾದ್ರೂ ಬ್ರೆಡ್ನ ಫ್ರೈ ಮಾಡ್ಕೋಬೋದು. ಈಗ ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿರೋ ಐಟಮ್ಸ್ನ ನಾವು ಹಾಕೋತಿದ್ದೀವಿ. ಆ್ಯಕ್ಚುಲಿ ಸ್ಯಾಂಡ್ವಿಚ್ಗೆ ದೊಡ್ಡ ರೌಂಡ್ ಪೀಸಾಗಿ ಮಾಡ್ಕೋತಾರೆ, ಬಟ್ ಅದು ನಮ್ಗೆ ಇಷ್ಟ ಆಗದಿರೋದ್ರಿಂದ ನಾವು ಮಕ್ಕಳಿಗೆ ಪ್ಲಸ್ ನನಗೂ ಇಷ್ಟ ಆಗಲ್ಲ ಅಷ್ಟು, ಅದ್ರಗೋಸ್ಕರ ನಾವು ಚಿಕ್ಕ ಚಿಕ್ಕ ಪೀಸ್ನ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಇದನ್ನು ಈ ಥರ ಇಟ್ಟು ಸ್ಯಾಂಡ್ವಿಚ್ ರೆಡಿ. ಇದು ಮಕ್ಕಳ ಟಿಫಿನ್ ಬಾಕ್ಸಿಗಾಗಲಿ ಇದಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ. ಮಾರ್ನಿಂಗ್ ಟಿಫಿನ್ಗಾಗಲಿ ಅದ್ರಲ್ಲಿ ಕಾರ್ನ್ ಹೆಲ್ತಿ ಫುಡ್ ಇರೋದ್ರಿಂದ ತುಂಬಾ ರುಚಿ ಮತ್ತು ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಸ್ಯಾಂಡ್ವಿಚ್ ಇಸ್ ರೆಡಿ ಟು ಸರ್ವ್. ಯಮ್ಮಿ ಯಮ್ಮಿ.